ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ 2ನೇ ಪ್ರೊಮೋ ಬಿಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ರೊಮೋ ಬಂದ್ಬಿಟ್ಟು ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಸಂಬಂಧಪಟ್ಟಿದ್ದು. ನಿನ್ನೆ ಎಷ್ಟು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ಅಂದ್ರೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ರು ಭವ್ಯ ಅವರಿಗೆ ಅಂತ. ಇವತ್ತು ನೋಡಿದ್ರೆ ಎಲ್ಲ ತುಸ್ಪಟಾಕಿ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಆಬ್ವಿಯಸ್ಲಿ ಅವರಿಬ್ರು ಒಂದಾಗ್ತಾರೆ. ಒಂದು ಭವ್ಯ ಅವ್ರು ದೂರ ಇದ್ರು ಕೂಡ ತ್ರಿವಿಕ್ರಮ್ ಅವರೇ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರೆ. ಭವ್ಯ ಚೈಲ್ಡ್ ಚಪಾತಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅವ್ರ ಕೋಪ ಬರೋದು ಜಸ್ಟ್ 1 ನಿಮಿಷಕ್ಕೆ, ಇನ್ನೊಂದು ನಿಮಿಷಕ್ಕೆ ಆ ಕೋಪನ ಮರ್ತು ಬಿಡ್ತಾರೆ ಭವ್ಯ ಅವರು. ಬಟ್ ಆದರೂ ಕೂಡ ಈ ಒಂದು ಪ್ರೋಮೋ ಶಾಟ್ ಇದೆಯಲ್ಲ, ಸೀರಿಯಸ್ಲಿ ಕ್ರೇಜಿ. ಐ ಥಿಂಕ್ ಇದೇ ಒಂದು ಹೈಯೆಸ್ಟ್ ವ್ಯೂಡ್ ಪ್ರೋಮೋ ಆಗುತ್ತೆ ಅಂತ ಅನ್ಸುತ್ತೆ. ಅಷ್ಟು ಸಖತ್ತಾಗಿದೆ ಪ್ರೋಮೋ. ಏನು ಎತ್ತ ಅಂತ ಮಾತಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಮಾತ್ರ ದಯವಿಟ್ಟು ಮರ್ತೋಗ್ಬೇಡಿ, ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಗೊತ್ತು, ಈ ಸಲ ಒಂದು ಕಂಟೆಸ್ಟೆಂಟು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅಂದರೆ ಥ್ರೂ ಟಾಸ್ಕಿಂದನೇ ಇರುತ್ತೆ. ಆ ಥರದ್ದು ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದೇನಪ್ಪ ಅಂದರೆ, ಬಾಲ್ನ ಒಂದು ಸ್ಪೂನ್ ಥರ ಇರುತ್ತಲ್ಲ, ಒಂದು ಅಲಿಗೆ ಥರದ್ದು ಇಟ್ಕೊಂಡು ಜಿಗ್ಜಾಗ್ ಇರುತ್ತೆ, ಹಿಂಗಿರುತ್ತೆ. ಅದನ್ನು ಎಲ್ಲೂ ಹಿಂಗೆ ಎತ್ತದಂಗೆ ಕೊಟ್ಟಿರೋ ದಾರಿಲೇ ಸಾಗಿಸ್ತಾ ಆ ಬಾಲ್ನ ಒಂದು ನೆಟ್ಟಲ್ಲಿ ಹಾಕ್ಬೇಕಾಗಿರುತ್ತೆ. ಈ ಟಾಸ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಭವ್ಯ ಮತ್ತು ತ್ರಿವಿಕ್ರಮು ಮತ್ತು ಮೋಕ್ಷಿತಾ ಅವರೆಲ್ಲ ಆಡ್ತಾ ಇರೋದು. ತ್ರಿವಿಕ್ರಮ್ದು ಹಿಂಗೆ ಎತ್ತಿ ಇಳಿಸಿರೋದನ್ನ ಭವ್ಯ ಅವರು ನೋಡಿದ್ದಾರೆ. ಮತ್ತು ಹನುಮಂತು ಕೂಡ ನೋಡಿದಾಗ ಫೌಲ್ ಕೊಡ್ತಾರೆ. ಬಟ್ ಆಟದ ರೂಲ್ಸ್ ಬಂದ್ಬಿಟ್ಟು ಫೌಲ್ ಕೊಡೋದಲ್ಲ, ಬಿದ್ದ ತಕ್ಷಣ ಇನ್ನೊಬ್ಬ ವ್ಯಕ್ತಿ ಯಾರು ಫೌಲ್ ಮಾಡಿದಾರೋ ಅವರು ಸ್ಟಾರ್ಟಿಂಗಿಂದನೇ ಗೇಮ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಬಟ್ ಹನುಮಂತು ಅವರು ಅದನ್ನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿಸಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಸ್ ಅ ಉಸ್ತುವಾರಿಯಾಗಿ ಹನುಮಂತಣ್ಣಂದು ಅಲ್ಲಿ ಡೆಫಿನೆಟ್ಲಿ ತಪ್ಪಿದೆ. ಅದನ್ನು ಅಬ್ಸರ್ವ್ ಮಾಡಿದ ಬಿಗ್ ಬಾಸು ಅದನ್ನು ಉಸ್ತುವಾರಿಗೇ ಬಿಡದೆ ತ್ರಿವಿಕ್ರಮ್ಗೆ ಹೇಳ್ತಾರೆ ಸ್ಟಾರ್ಟ್ ಮಾಡಿ ಅಂತ. ಆಗ ಭವ್ಯ ಅವ್ರು ಇದ್ಬಿಟ್ಟು ಚಪ್ಪಾಳೆ ಹೊಡಿತಾರೆ. ಯಾಕಂದರೆ ಭವ್ಯ ಅವರು ಮುಂಚೆನೇ ಹೇಳ್ತಾರೆ ಹನುಮಂತವರಿಗೆ, ಹನುಮಂತು ಇದು ಫೌಲ್ ಅಲ್ಲ, ರೀಸ್ಟಾರ್ಟ್ ಮಾಡಬೇಕು ಗೇಮ್ನ ಅಂತ. ಬಟ್ ಮೋಸ್ಟ್ಲಿ ಯಾರೂ ಕೇಳಿಸ್ಕೊಂಡಿರಲ್ಲ ಅನಿಸುತ್ತೆ, ರೀಸ್ಟಾರ್ಟ್ ಮಾಡಬೇಕು ಅಂತ ಭವ್ಯ ಅವ್ರು ಹೇಳಿರೋದನ್ನ. ಅಂದರೆ ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಗೇಮ್ನ ಅಲ್ಲೇ ಎಂಡ್ ಮಾಡಿದ್ದಾರೆ ಹನುಮಂತವರು, ರೀಸ್ಟಾರ್ಟ್ ಮಾಡಿಸಿಲ್ಲ. ಅದು ಮೋಸ ಆಗೋಗ್ಬಿಡುತ್ತೆ ಅಂತ ಒಂದೇ ಒಂದು ದೃಷ್ಟಿಯಲ್ಲಿ ಬಿಗ್ ಬಾಸ್ ಇದ್ಬಿಟ್ಟು ತ್ರಿವಿಕ್ರಮ್ಗೆ ಗೇಮ್ನ ರೀಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ. ಆಗ ಭವ್ಯ ಅವ್ರು ಇದ್ಬಿಟ್ಟು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಚಪ್ಪಾಳೆ ಹೊಡಿತಾರೆ. ಇದು ತಪ್ಪಾ ಸರಿನಾ ಅಂತ ಕೇಳೋದಾದರೆ ನನ್ನ ಡೆಫಿನೆಟ್ಲಿ ಗುರು, ಇವಾಗ ಭವ್ಯ ಅವರು ಕೂಡ ಆಡ್ತಾ ಇದ್ದಾರೆ. ಅವ್ರಿಗೆ ಸಿಕ್ಕಿರೋ ಚಾನ್ಸ್ನ ಬೇರೆಯವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ಅಲ್ಲಿ ಆಡ್ತಾ ಇರೋದು ಅಂದಮೇಲೆ ತ್ರಿವಿಕ್ರಮ ಅವರ ಕಾಂಪಿಟೇಟರ್ ಆಗ್ತಾರೆ, ಅವರ ಫ್ರೆಂಡಾಗಿ ಬರಲ್ಲ ಅಲ್ವಾ? ಅದನ್ನೇ ನಮ್ಮ ಕಿಚ್ಚ ಸರು ಎಷ್ಟೊಂದು ಸಲ ವೀಕೆಂಡಲ್ಲಿ ಬಡ್ಕೊಂಡಿದ್ದು, ಫ್ರೆಂಡ್ಶಿಪ್ನ ಮತ್ತು ಗೇಮ್ನ ಯಾವತ್ತೂ ತೊಗೊಬರಬೇಡಿ, ಮಿಕ್ಸ್ ಮಾಡಬೇಡಿ ಅಂತ. ಡೆಫಿನೆಟ್ಲಿ ಇದನ್ನು ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಹಂಗೆ ತೊಗೊಂಡೋಗ್ತಾ ಇದ್ರು. ಗೇಮ್ನ ಮತ್ತು ಫ್ರೆಂಡ್ಶಿಪ್ನ ಯಾವತ್ತೂ ಇಲ್ಲಿವರೆಗೂ ಅವರು ಮಿಕ್ಸಪ್ ಮಾಡೇ ಇರಲಿಲ್ಲ. ಗೇಮ್ನ ಒಂದು ಕಡೆ ಇಕ್ಕಿದ್ರು, ಮತ್ತು ಅವರ ಏನು ಫ್ರೆಂಡ್ಶಿಪ್ ಇದೆಯೋ ಅದನ್ನು ಒಂದು ಕಡೆ ಇಟ್ಕೊಂಡಿದ್ರು. ಬಟ್ ಇವತ್ತು ತ್ರಿವಿಕ್ರಮು ಭವ್ಯ ಮೇಲೆ ಕಿರ್ಚಾಡಿದ್ದು ಬಿಗ್ ಬಾಸ್ಗೆ ಗೇಮ್ನ ರೀಸ್ಟಾರ್ಟ್ ಮಾಡ್ಸೋಕ್ಕೆ ನೀನೇ ಕಾರಣ ಅಂತ ಅಲ್ಲ. ಆ ಥರ ಒಂದನ್ನು ಸೆಲೆಬ್ರೇಟ್ ಮಾಡ್ಕೊಳಲ್ಲ, ಚಪ್ಪಾಳೆ ಹೊಡೆದ್ಬಿಟ್ಟು ಥ್ಯಾಂಕ್ ಯು ಅಂತ ಅಂದ್ರಲ್ಲ, ಅದು ಅವರಿಗೆ ಹರ್ಟ್ ಆಗಿದೆ. ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಭವ್ಯ ಅವ್ರ ಹತ್ರ. ನಾನು ಸೋತಿದ್ದೀನಿ ಅಂದ ತಕ್ಷಣ ನಿನ್ನ ಮುಖದಲ್ಲಿ ಖುಷಿ ಕಾಣಿಸ್ತಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಈಗೋ ಅಟ್ಟಾದಂಗಂತೂ ಕಾಣಿಸ್ತಾ ಇದೆ ತ್ರಿವಿಕ್ರಮ್ ಅವರಿಗೆ. ಯಾಕಂದರೆ ನಿನ್ನೆ ತಾನೇ ಪ್ರಪೋಸ್ ಮಾಡಿ ನೀನು ಇಷ್ಟ, ನಿನ್ನ ಒಪಿನಿಯನ್ ಏನು, ನಿನಗೂ ಹಂಗೆ ಇಷ್ಟ ಇದೆಯಾ, ಅದನ್ನು ಹೇಳು ನನಗೆ, ಅಟ್ಲೀಸ್ಟ್ ಅದು ಹೇಳ್ಬೋದಲ್ಲ ಅಂತ ಕೂತ್ಕೊಂಡು ಬೇಡ್ಕೊಂಡಿದ್ದ ಹುಡುಗ ಇವತ್ತು ಅದೇ ಹುಡುಗಿಯಿಂದ ಹಾಯ್ ಅಂತ ಚಪ್ಪಾಳೆ ಹೊಡೆದು ಸರಿ ಬಿಗ್ ಬಾಸ್, ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಕೇಳಿಸ್ಕೊಂಡ್ರೆ ಡೆಫಿನೆಟ್ಲಿ ಹೊಟ್ಟೆಲಿ ಕಿವುಚ್ದಂಗೆ ಆಗುತ್ತೆ, ಆಯಿತಾ? ಸೊ ಅದೇ ತ್ರಿವಿಕ್ರಮ್ ಅವ್ರಿಗೆ ಖಂಡಿತ ಆಗಿರುತ್ತೆ. ಸ್ವಲ್ಪ ಹರ್ಟ್ ಅಂತೂ ಆಗಿದ್ದಾರೆ, ಯಾಕೆ ಇಷ್ಟೊಂದು ಸೆಲೆಬ್ರೇಟ್ ಮಾಡಿದ್ಲು ಅಂತ. ಯಾಕಂದರೆ ಭವ್ಯ ಯಾವತ್ತೂ ತ್ರಿವಿಕ್ರಮ್ ಅವ್ರನ್ನ ಬಿಟ್ಕೊಟ್ಟೇ ಇಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಫ್ರಮ್ ಡೇ ಒನ್ನಿಂದ ಯಾವತ್ತೂ ಬಿಟ್ಕೊಟ್ಟಿಲ್ಲ. ತ್ರಿವಿಕ್ರಮು ಒಂದು ಬೆಸ್ಟ್ ಪರ್ಫಾರ್ಮರ್ ಆಗಲಿ, ಒಂದು ಉತ್ತಮ ಆಗಲಿ, ಇಲ್ಲಾಂದರೆ ಯಾವುದೇ ಒಂದು ವಿಷಯದಲ್ಲಾಗಲಿ ಮೋಕ್ಷಿತಾ ಅಂತ ಎಷ್ಟು ಸಲ ಮೋಕ್ಷಿತಾ ಅವ್ರ ಹೆಸರನ್ನ ತೊಗೊಂಡ್ರು ಕೂಡ ಭವ್ಯ ಅವರು ತ್ರಿವಿಕ್ರಮ್ನ ಎಲ್ಲೆಲ್ಲೂ ಬಿಟ್ಕೊಟ್ಟಿಲ್ಲ. ಯಾವಾಗಲೂ ಸದಾ ತ್ರಿವಿಕ್ರಮ್ ಜೊತೆ ನಿಂತಿದ್ದವರು. ಈಗ ಸಡನ್ನಾಗಿ ತ್ರಿವಿಕ್ರಮು ಮತ್ತು ಭವ್ಯ ಗೇಮ್ ಆಡಿದಾಗ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ಚಪ್ಪಾಳೆ ಹೊಡೆದಾಗ ಭವ್ಯ ಅವರು ಅದಕ್ಕೆ ಡೆಫಿನೆಟ್ಲಿ ತ್ರಿವಿಕ್ರಮು ಟ್ರಿಗರ್ ಆದೇ ಆಗ್ತಾರೆ. ಅದನ್ನೇ ಹೋಗಿ ಹೇಳಿದ್ರು ಭವ್ಯ ಅವ್ರ ಹತ್ರ, ಅಲ್ಲ ನಾನು ಸೋತ್ರೆ ಎಷ್ಟು ಸೆಲೆಬ್ರೇಟ್ ಮಾಡ್ಕೊಂಡೆ ಅಲ್ವಾ ಅಂತ. ಅಲ್ಲಿ ಭವ್ಯ ಅವ್ರ ಆನ್ಸರು ತ್ರಿವಿಕ್ರಮ್ಗೆ ಸುತ್ಕೊಂಡಲ್ಲ, ಹಾಗೆ ಟಪ್ ಅಂತ ಕೊಟ್ಟಂಗಿತ್ತು ಅಂತ ಅನ್ನಿಸ್ತು ನನಗೆ. ಅವ್ರ ಆನ್ಸರು, ನೀವು ಸೋತ್ರೆ ನಾನು ಯಾಕೆ ದುಃಖ ಪಡಬೇಕು ಅಂತ ಹೇಳ್ತಾರೆ. ಕ್ರೇಜಿ ಅಲ್ಲ? ನನಗೇನು ಗುರು, ಭವ್ಯ ಅವ್ರು ಫಸ್ಟ್ ಟೈಮ್ ಹಿಂಗೆ ಮಾತಾಡಿದ್ರು ಅಂತ ಅನ್ನಿಸ್ತು. ಅಂದರೆ ಇವಾಗ ಯಾರೋ ಒಬ್ಬರು ಅಳ್ತಾ ಇದ್ದಾರೆ ಅಂದರೆ ನೀನು ಯಾಕೆ ಅಳ್ತಾ ಇದೆಯಾ ಅಂತ ನಾವು
ಸಪೋಸ್ ಅಂದರೆ ಒಂದು ಇಬ್ಬರು ಗೇಮ್ ಆಡ್ತಾ ಇದ್ದೀವಿ ಅಂದರೆ ನನಗೆ ಎಕ್ಸಾಂಪಲ್ ಕೊಡೋಕ್ಕೆ ಬರಲಿಲ್ಲ, ಸಾರಿ. ಆಬ್ವಿಯಸ್ಲಿ ಇವಾಗ ಅಷ್ಟು ಯಾರೋ ಒಬ್ಬ ಫ್ರೆಂಡು ಸೋತಿದ್ದಾರೆ ಅಂತ ಅಂದಾಗ ನಾವು ಕ್ಲಾಪ್ಸ್ ಹೊಡಿದ್ರೆ ಡೆಫಿನೆಟ್ಲಿ ಆ ಫ್ರೆಂಡ್ಗೆ ಬೇಜಾರು ಆದೇ ಆಗುತ್ತೆ. ಏನು ಗುರು ಅವಳು ನನ್ನ ಫ್ರೆಂಡು, ಆದರೂ ಕೂಡ ನಾನು ಸೋತಿದ್ದೀನಿ ಅಂತ ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ಗುರು ಅಂತ ಅನ್ಸೋದು ಆತನಿಗೆ ತುಂಬ ಕಾಮನ್ನು. ಆಗ ಬಂದು ಕೇಳಿದರೆ ನೀನು ಸೋತ್ರೆ ನಾನು ಯಾಕೆ ದುಃಖ ಪಡಲಿ ಅಂತ ಅದೇ ಫ್ರೆಂಡು ನಿಮಗೆ ತಿರುಗಿಸಿ ಹೇಳಿದರೆ ಅದಿನ್ನೂ ಡಬ್ಬಲ್ ಬಾಧೆ ಆಗುತ್ತೆ. ಡೆಫಿನೆಟ್ಲಿ ಅದೇ ತ್ರಿವಿಕ್ರಮ್ಗೆ ಆಗಿದ್ದು. ಭವ್ಯ ಅವರು ಇಲ್ಲಿ ಸಿಕ್ಕಾಪಟ್ಟೆ ರೂಡಾಗಂತೂ ಮಾತಾಡಿದ್ದಾರೆ. ಪಾಪ ತ್ರಿವಿಕ್ರಮ್ ಅವ್ರು ಇದನ್ನು ಹೆಂಗೆ ತಗೊಳ್ತಾರೋ ಗೊತ್ತಿಲ್ಲ. ಟಿಕೆಟ್ ಟು ಫಿನಾಲೆ ಬರೀ 2 ಸೆಕೆಂಡ್ಗೆ ಔಟು. ಈಗ ನೋಡಿದ್ರೆ ಹನುಮಂತಣ್ಣಂದು ಹೈಪು ಆಚೆಗಡೆ. ಮೋಕ್ಷಿತಾ ಮತ್ತು ಭವ್ಯ ಅವರು ಕೂಡ ಅಷ್ಟೇ, ಅವರಿಬ್ಬರಿಗೇ ವೋಟಿಂಗ್ ರಿಸಲ್ಟ್ಸ್ ಜಾಸ್ತಿ ಬರ್ತಾ ಇದೆ. ತ್ರಿವಿಕ್ರಮ್ ಅವರಿಗೆ ಅಷ್ಟಕ್ಕಷ್ಟೇ ಬರ್ತಾ ಇದೆ. ಏನಾಗುತ್ತೆ, ತ್ರಿವಿಕ್ರಮ್ ಕಪ್ ಗೆಲ್ತಾರಾ ಇಲ್ಲಾಂದರೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ನಿನ್ನೆ SR ನೋ ಕ್ವಶನ್ಸಲ್ಲಿ ಬೇರೆ ಕೇಳಿದ್ದಾರೆ, ತ್ರಿವಿಕ್ರಮ್ ಖಜಾನೆ ಹುಡ್ಕೊಂಡು ಬಂದು ಜಸ್ಟ್ ಮುತ್ತು ಸಿಕ್ತು ಅಂತ. ಇವತ್ತು ನೋಡಿದರೆ ಭವ್ಯ ಅವ್ರ ಜೊತೆ ಜಗಳ. ಆ ಕಡೆ ನೋಡಿದ್ರೆ ಚೈತ್ರ ಅವ್ರು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಈ ಥರ ತ್ರಿವಿಕ್ರಮ್ ನಿಜವಾಗ್ಲೂ ಭವ್ಯಗೆ ಪ್ರಪೋಸ್ ಮಾಡಿದ್ದಾರೆ, ಅವರ ರಿಪ್ಲೈಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಭವ್ಯ ಅವ್ರು ನೋಡಿದ್ರೆ ನೀನು ಸೋತ್ರೆ ನಾನು ಯಾಕೆ ದುಃಖ ಪಡಲಿ ಅಂತ ಇದ್ದಾರೆ. ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರುತ್ತೆ ಇವತ್ತು ಬರೋ ಎಪಿಸೋಡು. ಮತ್ತೆ ಮಾತಾಡ್ತಾರಾ ಇಲ್ಲಾಂದರೆ ಹಿಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಾ ತ್ರಿವಿಕ್ರಮ್ ಅಂತ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ತ್ರಿವಿಕ್ರಮ್ ಅವರು ಎಷ್ಟು ಮೆಚೋರ್ಡ್ ಅಂದರೆ ಅಷ್ಟು ಮೆಚೋರ್ಡು. ಭವ್ಯ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಇನ್ಮೇಲಿಂದ ಅಟ್ಲೀಸ್ಟ್ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಭವ್ಯ ಅವ್ರು ಕೊಟ್ಟಿದ್ದ ಉತ್ತರ ಆಗಿರ್ಬೋದು, ಭವ್ಯ ಅವ್ರು ನಡ್ಕೊಂಡಿದ್ದ ರೀತಿ ಆಗಿರ್ಬೋದು ಡೆಫಿನೆಟ್ಲಿ ಹರ್ಟ್ ಆಗಿರುತ್ತೆ. ಇನ್ನು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ತ್ರಿವಿಕ್ರಮ್ಗೆ, ಇಫ್ ದಿಸ್ ಈಸ್ ಅ ಕೇಸ್ ಸ್ಟೇ ಅವೇ ಅಂತ. ಅಂದರೆ ಇದೇ ನಿಜ ಆಗಿದ್ದರೆ ನನ್ನಿಂದ ದೂರ ಇರಿ ಅನ್ನೋ ಥರ ಹೇಳ್ತಾರೆ. ಇದು ಯಾವ ಮ್ಯಾಟರ್ಗಾಗಿರುತ್ತೆ, ಯಾಕೆ ಭವ್ಯ ಅವ್ರು ಹಿಂಗೆ ಅಂದರು ಅಂತ ಕಾದು ನೋಡಬೇಕಾಗುತ್ತೆ. ಮತ್ತು ಭವ್ಯ ಅವ್ರ ಬಗ್ಗೆನೂ ಕೂಡ ರಜತ್ ಅವ್ರ ಜೊತೆ ತ್ರಿವಿಕ್ರಮ್ ಹೇಳ್ತಾರೆ, ಏನು ಆಡ್ತಾರೆ ಗುರು ಜನ ಅಂತ. ಅಲ್ಲೂ ಕೂಡ ಸ್ವಲ್ಪ ಜಗಳ ಆಗುತ್ತೆ ಅವರಿಬ್ಬರಿಗೂ. ತ್ರಿವಿಕ್ರಮ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತಾರೆ. ಅಲ್ಲಿ ಆ ಥರ ಏನೂ ಮಾತಾಡಿಲ್ಲ ಅಂತ ಅನಿಸುತ್ತೆ ತ್ರಿವಿಕ್ರಮ್, ಯಾಕಂದರೆ ಏನು ಆಡ್ತಾರೆ ಜನ ಅಂತ ಕಾಮನಾಗೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಭವ್ಯ ಅವರು ಸಮಾಧಾನವಾಗಿ ಮಾತಾಡ್ಬೋದಾಗಿತ್ತು. ಅಷ್ಟೊಂದು ಹರ್ಚೋವಂಥ ಅವಶ್ಯಕತೆ ಅಂತೂ ಖಂಡಿತ ಭವ್ಯ ಅವರಿಗೆ ಇರಲಿಲ್ಲ. ಇಲ್ಲ, ಅಲ್ಲಿ ಗೇಮ್ ಆಗಿರೋದ್ರಿಂದ, ನಾನು ಅಲ್ಲಿ ಆಡ್ತಿರೋದ್ರಿಂದ ನಾನು ಅನ್ಯಾಯವಾಗಿ ಸೋತೆ ಅಂತ ನನಗೆ ಅನ್ನಿಸ್ತು. ಬಿಗ್ ಬಾಸ್ ಆ ಥರ ಅನೌನ್ಸ್ ಮಾಡಿದಾಗ ನನಗೆ ಸ್ವಲ್ಪ ಖುಷಿ ಆಯಿತು, ಅದಕ್ಕೋಸ್ಕರ ನಾನು ಸೆಲೆಬ್ರೇಟ್ ಮಾಡಿದೆ. ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ ಅಂತ ಹೇಳಿದರೆ ಅಲ್ಲಿ ಟಾಪಿಕೇ ಮುಗ್ದೋಗ್ಬಿಟ್ಟಿರೋದು. ಬಟ್ ಅದನ್ನು ಮಾಡಲಿಲ್ಲ ಭವ್ಯಗೌಡ ಅವರು. ಅದು ಬಿಟ್ಟು ರ್ಯಾಶಾಗಿ ಮಾತಾಡಿದರು. ನೀವು ಯಾವುದೋ ಒಂದು ಟಾಸ್ಕ್ ಸೋತ್ರಿ ಅಂತ ನಾನು ಯಾಕೆ ಬೇಜಾರಾಗಲಿ ಅನ್ನೋದು, ಇಲ್ಲಾಂದರೆ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅನ್ನೋದು, ನೀವು ಸೋತ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಬೇಕು ಅನ್ನೋದು, ಇಲ್ಲ ಅದಾದಮೇಲೆ ಇಫ್ ದಿಸ್ ಈಸ್ ಎ ಕೇಸ್ ಸ್ಟೇ ಅವೇ ಫ್ರಮ್ ಮೀ ಅನ್ನೋದು ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ಅವತ್ತೇ ರಾತ್ರಿನೇ ನೈಟು ಅವರಿಬ್ರಿಗೂ ಒಂದು ಸ್ವಲ್ಪ ಡಿಸ್ಕಷನ್ ನಡೆದಿರುತ್ತೆ. ಅದರಲ್ಲಿ ಪಾಸಿಟಿವ್ ಓಪ್ಸ್ ಕೂಡ ಭವ್ಯ ಅವರು ತ್ರಿವಿಕ್ರಮ್ಗೆ ಕೊಟ್ಟಿರ್ತಾರೆ. ಅಷ್ಟೆಲ್ಲ ಮಾತಾಡಿರೋರು ಜಸ್ಟ್ ಸೆಕೆಂಡಲ್ಲಿ ಆ ಒಪಿನಿಯನ್ನ ಹೆಂಗೆ ಚೇಂಜ್ ಮಾಡಿದ್ರು ಅನ್ನೋದು ಸಿಕ್ಕಾಬಡೆ ಬೇಜಾರಾಗುತ್ತೆ. ಚೈತ್ರ ಅವ್ರು ಬೇರೆ ಇಂಟರ್ವ್ಯೂನ ಅದು ಯಾವ ಧೈರ್ಯದ ಮೇಲೆ ಬಂದುಬಿಟ್ಟು ಕ್ಯಾಮ್ರಾಗಳ ಮುಂದೆಲ್ಲ ಹೌದು ತ್ರಿವಿಕ್ರಮ್ ಹೇಳಿದರು ನನಗೆ ಅಂಥ ವ್ಯಕ್ತಿ ಇಂಥ ವ್ಯಕ್ತಿ ಅಂತ ಬೇರೆ ಹೇಳಿದ್ದಾರೆ. ಒಳಗಡೆ ಹಿಂಗೆ ಆಗ್ತಾಯಿದೆ. ಅವರಿಬ್ಬರು ಆಚೆ ಬಂದಾಗ ಇಂಟರ್ವ್ಯೂ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಅನಿಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ನೋಡೋಣ ಎಪಿಸೋಡಲ್ಲಿ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.